ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜಿಲ್ಲಾಧಿಕಾರಿಗಳಂದ್ರೆ ಹೆಚ್ಚು ಓದಿರ್ತಾರೆ, ಒಳ್ಳೊಳ್ಳೆ ಕೋರ್ಸ್ ಮಾಡಿರ್ತಾರೆ ಅನ್ನೋ ಭಾವನೆ ಜನಸಾಮಾನ್ಯರಲ್ಲಿರುತ್ತೆ. ಆದ್ರೆ ನಿಮಗ್ ಗೊತ್ತಾ, BA, BCom, BSc ಇಂಜಿನಿಯರಿಂಗ್ ಓದೋರು ಕೂಡ DC ಆಗಿದ್ದಾರೆ. ಹಾಗಿದ್ರೆ ನಮ್ಮ ರಾಜ್ಯದಲ್ಲಿರೋ 31 ಜಿಲ್ಲಾಧಿಕಾರಿಗಳು ಎಷ್ಟು ಓದಿದ್ದಾರೆ, ಏನು ಓದಿದ್ದಾರೆ, ಹೆಚ್ಚು ಓದಿರೋದು ಯಾರು, ಕಮ್ಮಿ ಓದಿರೋದು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸದ್ಯ ಕೋಲಾರ ಜಿಲ್ಲಾಧಿಕಾರಿಯಾಗಿರೋ ಡಾಕ್ಟರ್ MR ರವಿ MA ಇತಿಹಾಸ, MA ಇಂಗ್ಲಿಷ್ ಸಾಹಿತ್ಯ ಮತ್ತು PhD ಮಾಡಿದ್ದಾರೆ. 2012ನೇ ಬ್ಯಾಚ್ನ KAS ಅಧಿಕಾರಿಯಾಗಿದ್ದ ಇವರು ಪ್ರಮೋಷನ್ ಪಡೆದು IAS ಆಫೀಸರ್ ಆಗಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿಯಾಗಿರೋ ವಿದ್ಯಾ ಕುಮಾರಿ MA ಕನ್ನಡ ಸ್ನಾತಕೋತ್ತರ ಪದವಿ ಮತ್ತು PhD ಮಾಡಿದ್ದಾರೆ. 2014ನೇ ಬ್ಯಾಚ್ನ KAS ಅಧಿಕಾರಿಯಾಗಿದ್ದ ಇವರು IAS ಆಫೀಸರ್ ಆಗಿ ಪ್ರಮೋಟ್ ಆಗಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿಯಾಗಿರೋ ಡಾಕ್ಟರ್ ಕುಮಾರ MA ಸ್ನಾತಕೋತ್ತರ ಪದವಿ ಮತ್ತು PhD ಮಾಡಿದ್ದಾರೆ. 2015ನೇ ಬ್ಯಾಚ್ನ KAS ಅಧಿಕಾರಿಯಾಗಿದ್ದ ಇವರು IAS ಆಫೀಸರ್ ಆಗಿ ಪ್ರಮೋಟ್ ಆಗಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾಗಿರೋ ಜಗದೀಶ್ MA ಪೊಲಿಟಿಕಲ್ ಸೈನ್ಸ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. 2012ನೇ ಬ್ಯಾಚ್ನ KAS ಅಧಿಕಾರಿಯಾಗಿದ್ದ ಇವರು IAS ಆಫೀಸರ್ ಆಗಿ ಪ್ರಮೋಟ್ ಆಗಿದ್ದಾರೆ. ಚಾಮರಾಜನಗರ ಜಿಲ್ಲಾಧಿಕಾರಿಯಾಗಿರೋ ಶಿಲ್ಪಾ ನಾಗ್ MBA ಸ್ನಾತಕೋತ್ತರ ಪದವಿ ಮತ್ತು PG ಡಿಪ್ಲೊಮಾ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದ್ದಾರೆ. ಇವರು 2014ನೇ ಬ್ಯಾಚ್ನ IAS ಆಫೀಸರ್. ದಾವಣಗೆರೆ ಜಿಲ್ಲಾಧಿಕಾರಿಯಾಗಿರೋ ಗಂಗಾಧರ ಸ್ವಾಮಿ LLB ಪದವಿ ಮತ್ತು MSc ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. 2014ನೇ ಬ್ಯಾಚ್ನ KAS ಅಧಿಕಾರಿಯಾಗಿದ್ದ ಇವರು IAS ಆಫೀಸರ್ ಆಗಿ ಪ್ರಮೋಟ್ ಆಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯಾಗಿರೋ ಮೀನಾ ನಾಗರಾಜ್ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. 2012ನೇ ಬ್ಯಾಚ್ನ KAS ಅಧಿಕಾರಿಯಾಗಿದ್ದ ಇವರು ಪ್ರಮೋಷನ್ ಪಡೆದು IAS ಅಧಿಕಾರಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಯಾಗಿರೋ ಮೊಹಮ್ಮದ್ ರೋಷನ್ BTech ಪದವಿ ಮತ್ತು MBA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು 2015ನೇ ಬ್ಯಾಚ್ನ IAS ಅಧಿಕಾರಿ. ಕೊಡಗು ಜಿಲ್ಲಾಧಿಕಾರಿಯಾಗಿರೋ ವೆಂಕಟರಾಜ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು 2013ನೇ ಬ್ಯಾಚ್ನ IAS ಆಫೀಸರ್. ಕಲಬುರಗಿ ಜಿಲ್ಲಾಧಿಕಾರಿಯಾಗಿರೋ ಫೌಜಿಯಾ ತರನುಂ BCom ಪದವಿ, PG ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್, PG ಡಿಪ್ಲೊಮಾ ಇನ್ ಎನ್ವೈರನ್ಮೆಂಟ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಹಾಗೂ MTBL ಅಥವಾ ಮದರ್ ಟಂಗ್ ಬೇಸ್ಡ್ ಲ್ಯಾಂಗ್ವೇಜ್ ಕೋರ್ಸ್ ಮಾಡಿದ್ದಾರೆ. ಇವರು 2015ನೇ ಬ್ಯಾಚ್ನ IAS ಅಧಿಕಾರಿ. ವಿಜಯನಗರ ಜಿಲ್ಲಾಧಿಕಾರಿಯಾಗಿರೋ MS ದಿವಾಕರ ಕೃಷಿ ವಿಷಯದಲ್ಲಿ MSc ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು 2013ನೇ ಸಾಲಿನ ನಾನ್ ಸ್ಟೇಟ್ ಸಿವಿಲ್ ಸರ್ವಿಸ್ ಅಧಿಕಾರಿ, ಈಗ IAS ಆಫೀಸರ್ ಆಗಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿಯಾಗಿರೋ ಶುಭಾ ಕಲ್ಯಾಣ್ BE ಪದವಿ ಮತ್ತು MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು 2014ನೇ ಬ್ಯಾಚ್ನ IAS ಅಧಿಕಾರಿ. ರಾಮನಗರ ಜಿಲ್ಲಾಧಿಕಾರಿಯಾಗಿರೋ ಯಶವಂತ್ V ಗುರುಕರ್ BTech ಪದವಿ ಮತ್ತು MBA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು 2010ನೇ ಬ್ಯಾಚ್ನ IAS ಆಫೀಸರ್. ವಿಜಯಪುರ ಜಿಲ್ಲಾಧಿಕಾರಿಯಾಗಿರೋ ಭೂಬಾಲನ್ BE ಪದವಿ, MTBL ಅಥವಾ ಮದರ್ ಟಂಗ್ ಬೇಸ್ಡ್ ಲ್ಯಾಂಗ್ವೇಜ್ ಕೋರ್ಸ್ ಮತ್ತು MA ಸ್ನಾತಕೋತ್ತರ ಪದವಿಗಳನ್ನ ಪಡೆದಿದ್ದಾರೆ. ಇವರು 2015ನೇ ಬ್ಯಾಚ್ನ IAS ಅಧಿಕಾರಿ. ಬೀದರ್ ಜಿಲ್ಲಾಧಿಕಾರಿಯಾಗಿರೋ ಶಿಲ್ಪಾ ಶರ್ಮಾ BTech ಪದವಿ ಮತ್ತು MPM ಅಥವಾ ಮಾಸ್ಟರ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು 2015ನೇ ಬ್ಯಾಚ್ನ IAS ಆಫೀಸರ್ ಆಗಿದ್ದಾರೆ. ಚಿತ್ರದುರ್ಗ ಜಿಲ್ಲಾಧಿಕಾರಿಯಾಗಿರೋ ವೆಂಕಟೇಶ್ MA IAS ಆಫೀಸರ್ ಆಗಿ ಪ್ರಮೋಟ್ ಆಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿರೋ ಬಸವರಾಜು MSc ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. 2017ನೇ ಬ್ಯಾಚ್ನ KAS ಅಧಿಕಾರಿಯಾಗಿದ್ದ ಇವರು IAS ಆಗಿ ಪ್ರಮೋಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾಗಿರೋ PN ರವೀಂದ್ರ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. 2012ನೇ ಬ್ಯಾಚ್ನ KAS ಅಧಿಕಾರಿಯಾಗಿದ್ದ
ಅಧಿಕಾರಿಯಾಗಿದ್ದ ಇವರು ಐಎಎಸ್ ಅಧಿಕಾರಿಯಾಗಿ ಪ್ರಮೋಟ್ ಆಗಿದ್ದಾರೆ. ಯಾದಗಿರಿ ಜಿಲ್ಲಾಧಿಕಾರಿಯಾಗಿರೋ ಡಾಕ್ಟರ್ ಸುಶೀಲಾ ಎಂಬಿಬಿಎಸ್ ಪದವಿ ಪಡೆದಿದ್ದಾರೆ. ಇವರು 2015ನೇ ಬ್ಯಾಚ್ನ ಐಎಎಸ್ ಅಧಿಕಾರಿ. ಮೈಸೂರು ಜಿಲ್ಲಾಧಿಕಾರಿಯಾಗಿರೋ ಲಕ್ಷ್ಮೀಕಾಂತ ರೆಡ್ಡಿ ಬಿಇ ಪದವಿ ಮತ್ತು ಪಿಜಿಡಿಎಂ ಅಥವಾ ಪಿಜಿ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದ್ದಾರೆ. ಇವರು 2015ನೇ ಬ್ಯಾಚ್ನ ಐಎಎಸ್ ಆಫೀಸರ್. ಬಳ್ಳಾರಿ ಜಿಲ್ಲಾಧಿಕಾರಿಯಾಗಿರೋ ಪ್ರಶಾಂತ್ ಕುಮಾರ್ ಮಿಶ್ರಾ ಬಿಎ ಅಥವಾ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿ ಮತ್ತು ಗೌರವ ಎಲ್ಎಲ್ಬಿ ಪದವಿಗಳನ್ನ ಪಡೆದಿದ್ದಾರೆ. ಇವರು 2014ನೇ ಬ್ಯಾಚ್ನ ಐಎಎಸ್ ಅಧಿಕಾರಿ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿರೋ ಮುಲ್ಲೈ ಮುಹಿಲನ್ ಬಿಇ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಇವರು 2013ನೇ ಬ್ಯಾಚ್ನ ಐಎಎಸ್ ಅಧಿಕಾರಿ. ಧಾರವಾಡ ಜಿಲ್ಲಾಧಿಕಾರಿಯಾಗಿರೋ ದಿವ್ಯಾ ಪ್ರಭು ಬಿಎಸ್ಸಿ ಅಗ್ರಿಕಲ್ಚರ್ ಪದವಿ ಪಡೆದಿದ್ದಾರೆ. ಇವರು 2014ನೇ ಬ್ಯಾಚ್ನ ಐಎಎಸ್ ಆಫೀಸರ್. ಹಾವೇರಿ ಜಿಲ್ಲಾಧಿಕಾರಿಯಾಗಿರೋ ವಿಜಯ ಮಹಾಂತೇಶ ದಾನಮ್ಮನವರ್ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಮತ್ತು ಅನಿಮಲ್ ಹಸ್ಬೆಂಡರಿ ಪದವಿ ಪಡೆದಿದ್ದಾರೆ. 2013ನೇ ಬ್ಯಾಚ್ನ ಕೆಎಎಸ್ ಅಧಿಕಾರಿಯಾಗಿದ್ದ ಇವರು ಐಎಎಸ್ ಆಗಿ ಪ್ರಮೋಟ್ ಆಗಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿರೋ ಗುರುದತ್ತ ಹೆಗ್ಡೆ ಬಿಇ ಪದವಿ ಪಡೆದಿದ್ದಾರೆ. ಇವರು 2014ನೇ ಬ್ಯಾಚ್ನ ಐಎಎಸ್ ಅಧಿಕಾರಿ. ಹಾಸನ ಜಿಲ್ಲಾಧಿಕಾರಿಯಾಗಿರೋ ಸತ್ಯಭಾಮ ಬಿಎ ಅಥವಾ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿ ಪಡೆದಿದ್ದಾರೆ. 2012ನೇ ಬ್ಯಾಚ್ನ ಕೆಎಎಸ್ ಅಧಿಕಾರಿಯಾಗಿದ್ದ ಇವರು ಐಎಎಸ್ ಆಗಿ ಪ್ರಮೋಟ್ ಆಗಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿಯಾಗಿರೋ ನಿತೇಶ್ ಬಿಇ ಪದವಿ ಪಡೆದಿದ್ದಾರೆ. ಇವರು 2015ನೇ ಬ್ಯಾಚ್ನ ಐಎಎಸ್ ಆಫೀಸರ್. ಕೊಪ್ಪಳ ಜಿಲ್ಲಾಧಿಕಾರಿಯಾಗಿರೋ ನಳಿನಿ ಅತುಲ್ ಬಿಟೆಕ್ ಪದವಿ ಪಡೆದಿದ್ದಾರೆ. ಇವರು 2014ನೇ ಬ್ಯಾಚ್ನ ಐಎಎಸ್ ಅಧಿಕಾರಿ. ಉತ್ತರ ಕನ್ನಡ ಜಿಲ್ಲಾಧಿಕಾರಿಯಾಗಿರೋ ಲಕ್ಷ್ಮೀ ಪ್ರಿಯಾ ಬಿಇ ಪದವಿ ಪಡೆದಿದ್ದಾರೆ. ಇವರು 2015ನೇ ಬ್ಯಾಚ್ನ ಐಎಎಸ್ ಆಫೀಸರ್. ಬಾಗಲಕೋಟೆ ಜಿಲ್ಲಾಧಿಕಾರಿಯಾಗಿರೋ ಕೆಎಂ ಜಾನಕಿ ಬಿಎ ಪದವಿ ಪಡೆದಿದ್ದಾರೆ. 2012ನೇ ಬ್ಯಾಚ್ನ ಕೆಎಎಸ್ ಅಧಿಕಾರಿಯಾಗಿದ್ದ ಇವರು ಐಎಎಸ್ ಅಧಿಕಾರಿಯಾಗಿ ಪ್ರಮೋಟ್ ಆಗಿದ್ದಾರೆ. ಗದಗ ಜಿಲ್ಲಾಧಿಕಾರಿಯಾಗಿರೋ ಸಿಎನ್ ಶ್ರೀಧರ ಬಿಇ ಪದವಿ ಪಡೆದಿದ್ದಾರೆ. ಇವರು 2012ನೇ ಬ್ಯಾಚ್ನ ನಾನ್ ಸ್ಟೇಟ್ ಸಿವಿಲ್ ಸರ್ವಿಸ್ ಅಧಿಕಾರಿ. ಈಗ ಐಎಎಸ್ ಆಫೀಸರ್ ಆಗಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಕರ್ನಾಟಕದ 31 ಜಿಲ್ಲಾಧಿಕಾರಿಗಳು ಎಷ್ಟು ಓದಿದ್ದಾರೆ, ಏನು ಓದಿದ್ದಾರೆ, ಹೆಚ್ಚು ಓದಿರೋದು ಯಾರು, ಕಮ್ಮಿ ಓದಿರೋದು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಬಿಎ, ಬಿಕಾಂ, ಬಿಎಸ್ಸಿ, ಬಿಇ ಓದೋರು ಕೂಡ ಐಎಎಸ್ ಎಕ್ಸಾಮ್ ಪಾಸ್ ಮಾಡಬಹುದು, ಐಎಎಸ್ ಅಧಿಕಾರಿ ಆಗ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.